ಎಂದಾಗಲ ಬಂದೆಯವ್ವ ಎಂದು ನಮ್ಮ ಬಂದರಿ ಇಂಥ ಜಲ ಇದ್ದಿದ್ದಿಲ್ಲ ನಮ್ಮ ಜಾಲಗಂದರಿ ಇಂದು ಜಲ ಇದ್ದಿದ್ದಿಲ್ಲ ನಮ್ಮ ಜಾಲಗಂದರಿ ಈಗಿನ ಜನಗಳೆಲ್ಲ ಕೆತ್ತು ಗಂಟೆಯನ್ನೇ ನೋಡ್ತಾರೆ ಈಗಿನ ಜನಗಳೆಲ್ಲ ಕೆತ್ತು ಗಂಟೆಯನ್ನೇ ನೋಡ್ತಾರೆ ಗಂಟಿಗೆ ಸ್ವಲ್ಪ ಬುದ್ಧಿ ಇಲ್ಲ ಎಬ್ಬಿಸಿ ಬಿಡ್ತು ಅಂತಾರೆ ಗಂಟಿಗೆ ಸ್ವಲ್ಪ ಬುದ್ಧಿ ಇಲ್ಲ ಎಬ್ಬಿಸಿ ಬಿಡ್ತು ಅಂತಾರೆ ಎಂತ ಕಾಲ ಯವ್ವ ಎಂತ ಕಾಲ ಬಂದೆಯೋ ಎಂದು ನಮ್ಮ ಬಂದರಿ ಇಂಥ ಜಲ ಇದ್ದಿದ್ದಿಲ್ಲ ನಮ್ಮ ಕಾಲ ತಂದರಿ. ನಮಸ್ಕಾರ ವೀಕ್ಷಕರೇ, ನಾವೊಂದು ಜನಪದ ಕಲೆಯಲ್ಲಿ ತಮ್ಮನ್ನು ತೊಡಸ್ಕೊಂಡು ಹೆಚ್ಚು ಕಮ್ಮಿ ಒಂದು 30-35 ವರ್ಷಗಳ ಹೆಚ್ಚು ಕಾಲ ಜನಪದ ಕಲೆಯಲ್ಲಿ ತಮ್ಮನ್ನು ತೊಡಸ್ಕೊಂಡಿರುವಂತಹ ಲೀಲಾವತಿ ಎಸ್ ಕೊಂಡ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಜನಪದ ಕಲೆಯಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು, ಜನಪದ ಕಲೆಯನ್ನು ಎಷ್ಟು ವರ್ಷಗಳ ಕಾಲ ನಡ್ಸ್ಕೊಂಡು ಹೋಗ್ತಿದ್ದಾರೆ, ಅವೆಲ್ಲದನ್ನು ಅವರ ಕಿರುಪರಿಚಯ ಮೂಲಕ ತಿಳ್ಕೊಳ್ಳೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಿಮಗೆ ಸ್ವಾಗತ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು. ಅಂದರೆ ನಾನು ಹುಟ್ಟಿದ್ದು ಕಡಕೇರಿ, ಮದುವೆಯಾಗಿ ಕೊಂಡ್ಲಿ ಇಲ್ಲಿಗೆ ಕೊಟ್ಟಾಯಿತು. ಅಲ್ಲಿ ಬಂದ ಮೇಲೆ ನಾನು ಬೇಸಾಯ ಕೆಲಸ ಮಾಡ್ಕೊತಿದ್ದೆ. ಬೇಸಾಯ ಕೆಲಸ ಅಂದರೆ ನನಗೆ ಯಾವಾಗಲೂ ಸ್ವಲ್ಪ ಕಲೆ ಬಗ್ಗೆ ಇಂಟ್ರೆಸ್ಟ್ ಇತ್ತು. ನಮ್ಮ ಮನೆಯವರು ತುಂಬ ಈ ಶನಿ ಕತೆ, ಈ ಹಾರ್ಮೋನಿಯಂ ತಬ್ಲ ಎಲ್ಲ ಅವ್ರ ಮನೇಲಿ ಇತ್ತು. ನಾನು ಸಂಜೆ ಮುಂದೆ ಭಜನೆ ಅದು ಇದು ಅಂದ್ರೆ ಮೊದಲು ನೀವು ಮದುವೆಕ್ಕಿಂತ ಮೊದಲು ಅದ್ರ ಬಗ್ಗೆ ಅಂತ ಇತ್ತು ಮದುವೆಕ್ಕಿಂತ ಮೊದಲು ಜನಪದ ಕಲೆಯಲ್ಲಿ ಆದ್ರೆ ಜನ ಕರ್ಕೊಂಡು ಹೋಗ್ತಿದ್ರು ನನ್ನ ಡಾನ್ಸ್ ಮಾಡ್ಲಿಕ್ಕೆ, ಹಾಡು ಹೇಳಲಿಕ್ಕೆ, ಈ ನಾಟಕದಲ್ಲಿ ಹಿನ್ನೆಲೆ ಹಾಡ್ಲಿಕ್ಕೆ, ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಆ ನಾಟಕದಲ್ಲಿ ಏನಾದ್ರು ಒಂದು ಸಣ್ಣ ಪಾತ್ರ ಇದ್ರೆ ನಾನು ಕೊಡ್ತಿದ್ರು. ಅದಕ್ಕಾಗಿ ನನ್ಗೆ ಎಲ್ಲ ಸಣ್ಣಿಂದನೇ ನಂಗೆ ಕಲೆ ಬಗ್ಗೆ, ನಮ್ಮ ಮಾವಂದಿಕ್ಕಳು ಅಷ್ಟೇ ಆ ಕಲೆ ಬಗ್ಗೆ ಒಂದ್ ಸ್ವಲ್ಪ ಚೈತನ್ಯ ಕೊಡ್ತಿದ್ರು. ಅವ್ರು ಕರ್ಕೊಂಡು ಹೋಗ್ತಿದ್ರು ನನ್ನ. ಹಾಗಾಗಿ ಅಲ್ಲಿಂದನೂ ನಂಗೆ ಕಲೆ ಬಗ್ಗೆ ಆಸಕ್ತಿ ಇತ್ತು. ಹಾಗೆ ಇಲ್ಲಿ ನಾನು ಗಂಡನ ಮನೆಗೆ ಬಂದಾಗ ನನ್ನ ಗಂಡನ ಮನೆಯಲ್ಲೂ ನನ್ಗೆ ಅದು ತುಂಬಾ ಪ್ರೋತ್ಸಾಹ ಸಿಕ್ತು. ನಮ್ಮ ಮನೆಯವರು ಹೆಚ್ಚಿನದಾಗಿ ನಮ್ಮ ಮನೆಯವ್ರದೇ ಪ್ರೋತ್ಸಾಹ ನಮ್ಮ ಜಾಸ್ತಿ. ಅವ್ರು ನಂಗೆ ಒತ್ತಾಯ ಮಾಡಿ ಅದ್ರ ಮೂಲಕ ನೀವು ಜನಪದ ಕಲೆ ಎಷ್ಟು ವರ್ಷಗಳ ಕಾಲ ಫಸ್ಟ್ ಜನಪದಕ್ಕೆ ಬರ್ಲಿಲ್ಲ ನಾನು. ಜನಪದ ಹಾಡ್ತಿದ್ದೆ ನಾನು. ಕೊನೆಗೆ ನಮ್ಮ ಮನೆಯವರು ಶನಿ ಕತೆ ಮಾಡ್ತಿದ್ರು. ಶನಿ ಕತೆ ಮಾಡುವಾಗ ಗಂಡಸರು ಎಲ್ಲ ಸೇರ್ಕೊಂಡು ಶನಿ ಕತೆ ಮಾಡ್ತಿದ್ರು. ಆ ಶನಿ ಕತೆ ಮಾಡ್ಬೇಕಾದ್ರೆ ಹಿಂಗೆ ಒಂದೊಂದು ತೊಡಕುಗಳು ಬರ್ತದಲ್ಲ, ಆವಾಗ ಅವ್ರಿಗೆ ಏನಾಯ್ತು, ಒಂದು ಸಮಯ ಬಂತು ಶನಿ ಕತೆಗೆ ಸ್ವಲ್ಪ ಜನ ತೊಂದರೆ ಕೊಟ್ಬಿಟ್ರು. ಆವಾಗ ಅವ್ರು ಭಾಳ ಬೇಸರದಿಂದ ಆ ಕಡೆ ಈ ಕಡೆ ಓಡಾಡ್ತಿದ್ರು. ನಂಗೂ ಬೇಜಾರಾಯಿತು, ಪಾಪ ಹಿಂಗೆ ಮಾಡ್ತಿದ್ದಾರಲ್ಲ, ನಾ ತುಂಬ ಗರ್ಭಿಣಿ, ನಾನು ಹೋಗೋಂಗಿಲ್ಲ, ಇನ್ನೇನು ಮಾಡೋದು ಅಂತ. ಆ ಸಂದರ್ಭದಾಗೆ ನಮ್ಮ ಮನೆಯವರಿಗೆ ನಾನು ಹೇಳಿದೆ, ನಾ ಗರ್ಭಿಣಿ ಆದರೂ ನಂಗೆ ತೊಂದರೆ ಇಲ್ಲ, ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನನಗೆ ತುಂಬ ಹಾಡುಗಳು ಬರ್ತದಲ್ಲ, ಆ ಹಾಡನ್ನು ಹೇಳ್ತೀನಿ, ನೀವು ಹಾರ್ಮೋನಿಯಂ ತಬಲ ತಗೊಳ್ಳಿ ಹೋಗುವ ಅಂದೆ. ಒಂದು ಕಡೆ ಕಾರ್ಯಕ್ರಮ ಇಟ್ಕೊಂಡಿದ್ರು, ಒಂದು ಕಡೆ ಅಂತ ಅಂದಳ್ಳಿ ಊರಲ್ಲೇ ಇಟ್ಕೊಂಡಿದ್ರು. ಆವಾಗ ನಂಗೊಂದು ನನಗೊಂದು ಅವಕಾಶ ಅನ್ನೋದಕ್ಕೂ, ಏನೋ ದೇವ್ರದ್ದೊಂದು ಸೇವೆ ಮಾಡೋದಕ್ಕೂ ನಂಗೊಂದು ಅವಕಾಶ ಕಲ್ಪಿಸ್ಕೊಟ್ರು ಅವರು. ಕೊನೆಗೆ ಅವ್ರ ಜೊತೆಗೆ ಹೋದೆ ನಾನು. ಬೆಳವಾರಿಗೂ ಜನ ಸೇರಿದ್ರು. ನಮ್ಮ ಊರಿಗೂ ಒಂದು ಕೆಟ್ಟ ಹೆಸರು ಬರಲಿಲ್ಲ, ನನಗೂ ಒಂದು ತುಂಬಾ ಮುಂದೆ ನಡ್ಕೊಂಡು ಹೋಗ್ಲಿಕ್ಕೂ ಒಂದು ಅವಕಾಶ ಸಿಕ್ತು. ಒಂದು ಹೆಜ್ಜೆ ಗುರುತು ಅಲ್ಲಿಂದ ಶುರುವಾಯಿತು. ಹಾಗೆ ಮತ್ತೊಂದು ಸಾರಿ ಬಿಕ್ಕಸಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಆವಾಗಲೂ ಅದೇ ಪ್ರಸಂಗ ಬಂತು. ಆವಾಗಲೂ ನನಗೆ ಕರ್ಕೊಂಡು ಅದರಲ್ಲಿ 3 ತಿಂಗಳ ಮಗು ಕರ್ಕೊಂಡು ಹೋಗಿದ್ದೆ. 3 ತಿಂಗಳ ಮಗು ಕರ್ಕೊಂಡೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿ, ಆ ನಂತರ ನಾವು ಇವ್ರದ್ದು ಹಾರ್ಮೋನಿ ತಬಲ ಇವೆಲ್ಲ ತಗೊಂಡು ನಾವ್ ಯಾಕೆ ಮಾಡ್ಬೇಕು, ಅವರು ಕೊಡ್ಲಿಕ್ಕೆ ಒಂಥರ ಬೇಜಾರು ಮಾಡ್ತಿದ್ವಿ. ಮೊದಲು ಬೇರೆಯವ್ರು ತಗೊಂಡು ಹೋಗ್ತಿದ್ವಿ. ಅಂದ್ರೆ ನಮ್ಮ ಮನೆಯವ್ರು ಸಟ್ ಇತ್ತಲ್ಲ, ಅದನ್ನ ತಗೊಂಡು ಹೋಗ್ತಿದ್ವಿ. ಅವ್ರು ಬಹಳ ನಮ್ಗೆ ಅಯ್ಯೋ ನಮ್ಗೆ ಕೊಡೋದಿಲ್ಲ, ಅವ್ರು ಒಯ್ತಾರೆ, ನಾವು ತಗೊಂಡು ಇಲ್ಲ ಆಗೋದಿಲ್ಲ, ನಾನೇ ಸ್ವಂತ ಮಾಡುವ ಅಂತ ಹೇಳಿ ನಾನು ಬಟ್ಟೆ ಹೊಲಿತಿದ್ದೆ. ನಾನು ಮದುವೆ ಆಗಿ ಬಂದ ಮೇಲೆ, ನನಗೊಂದು ಮಗು ಆದ್ಮೇಲೆ ನಾನು ಹೊಲಿಗೆ ಕ್ಲಾಸಿಗೆ ಹೋದೆ. ಹೊಲಿಗೆ ಕಲ್ತು ನಾನು ಅದೇ ರೊಕ್ಕದಿಂದ ಹಾರ್ಮೋನಿಯಂ ತಬಲ ತಗೊಂಡಿದ್ವಿ, ಸ್ವಂತ ಮಾಡ್ಕೊಂಡಿದ್ವಿ. ಆ ನಂತರ ಸ್ವಂತನೇ ಹಿಂಗೆ ಶನಿ ಕತೆ ಹಾಡ್ಲಿಕ್ಕೆ ಹೊರಗಡೆ ಹೋಗ್ತಾ ಉಳಿದ್ವಿ. ಹೊರಗಡೆ ಹೋಗ್ತಾ ಹೋಗ್ತಾ ಒಂದು ಹಾರ್ಮೋನಿಯಂ ಸರಿ ಆಗ್ಲಿಲ್ಲ, ಮತ್ತೊಂದು ತಗೊಳ್ಳೋದು, ಮತ್ತೊಂದು ಹಾರ್ಮೋನಿಯಂ ಬೆಳೀತಾ ಬಂದ್ವಿ. ಒಂದು ಸಾರಿ ಇಲ್ಲಿ ನಮ್ಮ ಊರಿಗೆ ಮಾರಿಕಾಂಬ ದಸರಾದಲ್ಲಿ ವಸಂತ ಲಕ್ಷ್ಮಿ ಅಂತ ಬಂದಿದ್ರು. ಅವರು ಲೇಡೀಸ್ ಅಲ್ಲ, ಅವ್ರು ಕೀರ್ತನೆ ಮಾಡ್ಲಿಕ್ಕೆ ಬಂದಿದ್ರು. ಅವಾಗ ನನ್ನನ್ನು ಕರ್ಸಿದ್ರು ಅವರು, ನೀವು ಶನಿ ಕತೆ ಮಾಡ್ತೀರಂತಲ್ಲ, ಬನ್ನಿ ನಮ್ಮ ಇಲ್ಲಿ ಅಂತ ಹೇಳಿ ಅವರು ಒಬ್ರು ಪಂಡಿತರು ಅಂತ ಇದ್ರು, ಅವ್ರ ಮೂಲಕ ನಾನು ಕರ್ಸಿದ್ರು. ಆವಾಗ ನೀವು ಕೀರ್ತನೆ ಯಾಕೆ ಮಾಡಬಾರ್ದು, ಎಲ್ಲ ತುಂಬಾ ಹಾಡ್ತಿರಂತಲ್ಲ, ನೀವು ಕೀರ್ತನೆ ಯಾಕೆ ಮಾಡಬಾರ್ದು,
ಮೇಡಮ್ ಅದಕ್ಕೆ ತುಂಬಾ ಕಷ್ಟ ಆಗ್ತದೆ, ಕೀರ್ತನೆ ಕಲಿಯೋದು ಅಂದ್ರೆ ಕಷ್ಟನೇ. ನಿಮ್ಗೆ ಅದು ಕಲ್ತಿರಲ್ಲ ಪ್ರಶ್ನೆ. ಅಕ್ಷರದ ಜ್ಞಾನ ಇಲ್ಲ, ವಿದ್ಯಾಭರ ಇದ್ರೆ ಮಾತ್ರ ಅದು ಕಲಿಬಹುದು ಅಂದೆ. ಇಲ್ಲಮ್ಮ, ನೀವು ಭಯ ಪಟ್ಕೊಳ್ಳೋ ಅಂತ ಅಗತ್ಯನಿಲ್ಲ, ವಿದ್ಯಾಭ್ಯಾಸ ಬೇಕಂತೆಲ್ಲ, ಕಲೆ ಇಷ್ಟು ಚೆನ್ನಾಗಿದೆ ನಿಮಗೆ ತನ್ನಾಗೆ ಬಂದ್ಬಿಡ್ತದೆ, ನೀವು ಅದನ್ನ ನೆಡ್ಸ್ಕೊಂಡು ಹೋಗ್ರಿ ಅಂತಂದ್ರು. ಆಯಿತು ಸರಿ ಅಂತ ಹೇಳಿ ಅಲ್ಲಿಂದ ನಾನು ಪ್ರಾಕ್ಟೀಸ್ ಮಾಡಿದೆ. ಮುಂದಿನ ಅಲ್ಲಿ ದೇವ್ರಿಗೆ ಹೇಳಿದೆ, ಮುಂದಿನ ಜಾತ್ರೆ ಮುಂದಿನ ದಸರಾದ್ರಲ್ಲಿ ನಾನು ಇಲ್ಲಿ ಬಂದು ಒಂದು ಕೀರ್ತನ ಮಾಡಿಕೊಡ್ತೀನಿ ಅಮ್ಮ, ನಂಗೊಂದು ಸಹಾಯ ಮಾಡು, ನನಗೊಂದು ಆಸೆ ಇದೆ, ಅವ್ರು ಹೇಳ್ದಂಗೆ ನಾನು ಮಾಡ್ತೀನಿ. ಅದೇ ಒಂದು ಆಶೀರ್ವಾದನೇ ಏನೋ ಗೊತ್ತಿಲ್ಲ, ಹಾಗೆ ಮುಂದಿನ ದಸರಾದಲ್ಲಿ ನಾನು ಅಲ್ಲಿ ಮಾಡಿಬಿಟ್ಟೆ ಕೀರ್ತನೆ. ಭಕ್ತ ಶ್ರೀಯಾಳ ಎಂಬ ಒಂದು ಕೀರ್ತನೆ ಸಣ್ಣ ಪ್ರಸಂಗ ತಗೊಂಡು ಕೀರ್ತನೆಯನ್ನು ಮಾಡ್ಬಿಟ್ಟೆ. ಆವಾಗ ಈ ಶನಿಕತೆ ಅಂತೂ ತುಂಬಾ ಬಿಡ್ರಿ, ಅದು ಊರಲ್ಲಿ ಒಂದೊಂದು ಊರಲ್ಲಿ 4-5 ಒಂದು ವಾರಕ್ಕೆ 4-5 ಕತೆ ಮಾಡಿವಿ, ಅಷ್ಟು ತುಂಬಾ ಸಿಕ್ತು ನಮಗೆ. ಹಿಂಗೆ ಪ್ರಸಂಗ ಮಾಡ್ದ. ಕೊನೆಗೆ ಏನಾಯ್ತು, ಒಂದು ಸಂಘ ಮಾಡಬೇಕು. ನಾನು ಸಿದ್ದಾಪುರದಲ್ಲಿ ಓಡಾಡ್ಕತ್ತಿದ್ನಲ್ಲ ಈ ಹೊಲಿಗೆ ಕ್ಲಾಸಿಗಾಗಿ. ಆವಾಗ ನನ್ನ ಜನಗಳು, ನೀನು ಇಷ್ಟೆಲ್ಲ ಹಾಡ್ತೀಯಲ್ಲ, ಒಂದು ಸಂಘ ಮಾಡ್ಬೋದಿತ್ತು ನೀನು, ಎಲ್ಲ ಕಡೆ ಯೋಜನೆ ಮೇಳ ನಡೀತಿತ್ತಲ್ಲ, ಆವಾಗ ನೀನು ಸಂಘ ಮಾಡ್ಕೊಂಡು ಯೋಜನೆ ಮೇಳದಲ್ಲಿ ಭಾಗವಹಿಸ್ಬೋದಿತ್ತು. ಅಯ್ಯೋ, ಸಂಘ ಮಾಡೋದು ಹಂಗೆ ಕೇಳಿದೆ. ನೀವು ಇಷ್ಟೆಲ್ಲ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ತಿದ್ರಾ, ಅದು ಒಬ್ಬರಿಂದ ಇದು ಮಾಡೋದು ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೇನೋ ಒಂದು ಸಂಘಟನೆ ಅಥವಾ ಸಂಘ ಅಂತ ಕಟ್ಕೊಂಡು ಹೆಂಗ್ ಹೋಗ್ತೀರಾ, ಯಾವ ರೀತಿ ಹೋಗ್ತೀರಾ, ಅದ್ರ ಬಗ್ಗೆ ಹೇಳ್ಬೋದು? ಅದು ಸಂಘ ಅಂದ್ರೆ ಫಸ್ಟ್ ಸಂಘ ಇಲ್ಲದೆ ಕಾರ್ಯಕ್ರಮ ಕೊಡೋದಿಲ್ಲ. ಒಂದು ಲಕ್ಷ್ಮೀ ಯುವತಿ ಸಂಘ ಅಂತೇಳಿ ಆ ಕಾರ್ಯಕ್ರಮದಿಂದನೇ ನಾವು ಬೆಳೆಸ್ಕೊಂಡು ಅದ್ರ ಮೂಲಕ ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತೀವಿ. ಆ ಸಂಘದ ಥ್ರೂನೇ ನಮ್ಮನ್ನು ಕರೀತಾರೆ. ಲಕ್ಷ್ಮೀ ಯುವತಿ ಸಂಘ ಕೊಂಡ್ಲಿ ಇದೆಯಲ್ಲ, ಅವರು ಕಾರ್ಯಕ್ರಮ ಮಾಡ್ಕೊಳ್ತಾರ ಅಂತ ಜನರ ಹತ್ರ ಕೇಳೋದಾದ್ರು ಅವರು ನಮ್ಮ ಸಂಘದ ಥ್ರೂನೇ ಕೇಳ್ತಾರೆ. ಹಾಗಾಗಿ ಈಗ ನಮ್ದಂತೂ ಇವಾಗಂತೂ ಬಂದಿದೆಯಲ್ಲ ಫೋನ್ ನಂಬರು, ಅದನ್ನ ಫೋನ್ ಮಾಡಿ ಲಕ್ಷ್ಮೀವತಿ ಸಂಘದರ ಅಂತ ಕೇಳ್ತಾರೆ. ಹಾಗಾಗಿ ಆ ಸಂಘದ ಹೆಸರು ಹೇಳಿನಿ ಕಾರ್ಯಕ್ರಮ ಕೊಡ್ತೀವಿ ನಾವು. ಎಲ್ಲ ಹುಡುಗರು ನಮ್ಮ ಜೊತೆಗೆ ಬರೋರು ಆ ಸಂಘದ ಥ್ರೂನೇ ಕಾರ್ಯಕ್ರಮ. ಯಾರೆಲ್ಲ ಇದ್ದಾರೆ ನಿಮ್ಮ ಸಂಘದ ಥ್ರೂದು ಮಾಡೋದಾದ್ರೆ ನಮಗೆ ಒಬ್ಳು ಜಯಲಕ್ಷ್ಮಿ ಅಂತ ಇದ್ಲು, ಒಬ್ಳು ಯಜ್ಞೇಶ್ವರಿ ಅಂತ ಇದ್ಲು, ಒಬ್ಳು ಭುವನೇಶ್ವರಿ ಅಂತ ಇದ್ಲು, ಒಬ್ಳು ಕುಸುಮ ಅಂತ ಇದ್ಲು, ಒಬ್ಳು ಜಾಹ್ನವಿ ಅಂತ ಇದ್ಲು, ಒಬ್ಳು ಭಾಗ್ಯ ಅಂತ ಇದ್ಲು, ಒಬ್ಳು ಆಶಾಲಕ್ಷ್ಮಿ ಅಂತ ಇದ್ಲು, ಒಬ್ಳು ಅನುಸೂಯ ಅಂತ ಇದ್ಲು, ಒಬ್ಳು ಚೇತನ ಅಂತ ಇದ್ಲು, ಮತ್ತೊಬ್ಳು ಚೇತನ ಅಂತಾನೆ ಇದ್ಲು, ಒಬ್ಳು ಜಯಲಕ್ಷ್ಮಿ ಮತ್ತೊಬ್ಳು ಜಯಲಕ್ಷ್ಮಿ ಅಂತಾನೆ ಇದ್ಲು. ಸುಮಾರು ಒಂದು 15 ಜನ ಇದ್ದೀವಿ. 15 ಜನ ಒಂದು ಟೀಮ್. ಸೊ ಎಲ್ಲ ಹೋದ್ರು ನೀವು ಪ್ರೋಗ್ರಾಮ್ ಕೊಟ್ಟು ಬರ್ತೀರಾ. ಸೊ ಈ ಪ್ರಸ್ತುತ ಅದೇ ಹೆಸರಲ್ಲೇ ಮುಂದುವರಿತಿದೆ. ಹೌದು. ಈಗ ಕೆಲವರು ಸಂಘ ಒಂದು ಹೆಸರು ಬೇಡ ನಿಮ್ದು ಬೇರೆ ಕೊಡ್ರಿ ಅಂತ ಅಂದ್ರೆ ಲಕ್ಷ್ಮೀ ಯುವತಿ ಸಂಘ ಬಿಟ್ಟು ಹಾಕೋದು ಲೀಲಾ ಹವ್ಯಾಸಿ ಜಾನಪದ ಸಂಘ ಅಂತ ಹೇಳಿ ಮಾಡ್ಕೊಂಡಿವಿ. ಕೆಲವರು ಕೇಳಿದವಾಗ ಇಲ್ಲ ನಮ್ಮ ಫ್ಯಾಮಿಲಿ ಸಂಘ ಅಂತಾನು ಕರೆದು ಬಿಡ್ತಾರೆ ಅದಕ್ಕೆ ಅಂತ, ಮನೆಯವರಿಗೆ ಹೆಚ್ಚಿಗೆ ಭಾಗವಹಿಸೋದ್ರಿಂದ ಹಂಗಂತ ಕರೆದು ಬಿಡ್ತಾರೆ. ನಾವು ಸಂಘ ಅಂತ ಇದಕ್ಕೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಳ್ಳಿಲ್ಲ, ಇದಕ್ಕೆ ಲಕ್ಷ್ಮೀ ಮೊದಲಿಂದ ನಡ್ಕೊಂಡು ಬಂದಿದ್ದ ಅದೇ ಹೆಸರಲ್ಲಿ ಸಂಘ ಇತ್ತು. ಅದು ಅಲ್ಲೇ ಅಳಿಸೋಗಿತ್ತು. ಈ ಸಂಘ ಇದೆ ನಮ್ದು, ಅದನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕಲ್ಲ, ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಾದ್ರೆ ಒಂದು ಸಂಘ ಬೇಕಲ್ಲ. ಯೋಜನೆ ಮೇಳ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 4 ಜನ ಬೇಕೇ ಬೇಕಾಗ್ತಾರೆ. ಜನಪದ ಅಂದವಾಗ 5-6 ಜನ ಆದ್ರೂ ಬೇಕು ಅಂತ ಹೇಳಿ ನಾನು ಹೀಗಿದೆ ಮಾಡುವ ಅಂತ ಹೇಳಿದೆ. ಕೆಲವು ಜನ ಸಪೋರ್ಟ್ ಮಾಡಿದ್ರು, ಕೆಲವು ಜನ ಸಪೋರ್ಟ್ ಮಾಡಲಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಗೊಂದು ಸ್ವಲ್ಪ ಸಣ್ಣ ಮಕ್ಕಳು ನಂಗೆ ಒಟ್ಟು ಗುಡಿ ಬಂದ್ರು. ಹಾಗೆ ಬೇರೆ ಬೇರೆ ಊರುಗಳಿಂದ ಜನ ಹೆಣ್ಮಕ್ಳು ಹಿಂಗಿದೆ ಬರ್ತೀರಾ ಅಂತ ಕೇಳಿದವಾಗ ಅಡ್ಡಿಲ್ಲ ಬರ್ತೀವಿ, ನಿಮ್ಮ ಸಂಘದ ಒಟ್ಟಿಗೆ ಬರ್ತೀವಿ ಅಂತ. ಸಂಘ ಇತ್ತಲ್ಲ, ಒಕ್ಕೂಟ ಇತ್ತಲ್ಲ, ಆ ಒಕ್ಕೂಟಕ್ಕೆ ನನ್ನ ಮೀಟಿಂಗಿಗೆ ಕರಿತಿದ್ರು. ಆವಾಗ ಮೀಟಿಂಗಿಗೆ ನಾನು ಹೋಗ್ತಿದ್ದೆ. ಆವಾಗ ಹೋದವಾಗ ಅಡ್ಡಿಲ್ಲ, ನೀವು ತುಂಬಾ ಚೆನ್ನಾಗಿ ಮಾಡ್ತೀರಲ್ಲ, ನೀವು ಅಧ್ಯಕ್ಷರಾಗಬೇಕು ಇಲ್ಲ ಉಪಾಧ್ಯಕ್ಷರಾಗಬೇಕು, ನೀವು ಸಂಘದಾಗ ಇರ್ಲೇಬೇಕು ಅಂತ ಅಂದ್ರು. ಅಲ್ಲಿ ಒಂದು ಉಪಾಧ್ಯಕ್ಷರ ಸ್ಥಾನ ನಾನು ಕೊಟ್ಟರು. ಸುಮಾರು ಒಂದು ಅದರಲ್ಲೂ 15-20 ವರ್ಷ ಆ ಕಡೆನೇ ನಾವು ಇರ್ತಿದ್ವಿ. ಕೆಲವು ಒಂದು ಟೈಮಿಗೆ ನಾನು ಮೀಟಿಂಗಿಗಂತೂ ಯಾವ ಕಾರಣಕ್ಕೂ ತಪ್ಪಿಸ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಸಂಘದಲ್ಲಿ ವಿಷಯಗಳನ್ನು ತಿಳ್ಕೊಳ್ಬೇಕಲ್ಲ ಅಂತ ಹೋಗ್ತಿದ್ದೆ. ನಮ್ಮ ಮನೆಯವರು ಪಾಪ ನನಗೆ ಅದು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಮಕ್ಕಳು ಮನೇಲಿ 5 ಜನ ಹೆಣ್ಮಕ್ಳು, ನಂಗೆ ಒಬ್ಬ ಮಗ. ಅದೇ ಮಕ್ಕಳಲ್ಲಿ ಮಕ್ಕಳು ಬಿಟ್ಟು ಹೋಗೋದು ಹೇಗೆ, ಆ ಸಮಸ್ಯೆ ನಂಗಂತೂ ಬಂದಿಲ್ಲ. ನನ್ನ ಯಜಮಾನ್ರವ್ರಿಗೆ ಸಪೋರ್ಟ್ ಮಾಡಿ ಮಕ್ಕಳನ್ನ ಇಟ್ಕೊಳ್ತಿದ್ರು, ನಾನು ಹೋಗ್ತಾ ಉಳಿದೆ. ಆ ಸಂಘದಿಂದ ಯುವಜನ ಮೇಳ ಶುರು ಮಾಡಿದ್ವಿ. ಯುವಜನ ಮೇಳದಲ್ಲಿ 1 ವರ್ಷ ಏನೋ ಒಂದು ಜನಪದ ಬಂತು, 1 ವರ್ಷ ಸೋಬಾನೆ ಬಂತು, 1 ವರ್ಷ ಸುಗ್ಗಿ ಕುಣಿತ ಬಂತು. ಹಿಂಗೆ ಬರ್ತಾ ಬರ್ತಾ ಕೊನೆಗೆ ಸೋಬಾನೆ, ಸುಗ್ಗಿ ಕುಣಿತ, ಜನಪದ ಎಲ್ಲದೂ ನೀವು ಕಲಿಯೋ ಅವಕಾಶಗಳು ಸಿಕ್ತು. ಎಲ್ಲದರೆಲ್ಲ ಅವಕಾಶ ಸಿಕ್ಬಿಡ್ತು.
ಎಲ್ಲದರ ಒಂದೊಂದು ಸಾರಿ ಅಂತೂ ಜಾನಪದ ಕಾರ್ಯಕ್ರಮಕ್ಕೆ ಸೋಬಾನೆ ಜನಪದ ಗೀಗಿ ಪದ, ಇದು ರಂಗಗೀತೆ, ಏಕಪಾತ್ರ ಅಭಿನಯ, ಈ ಪ್ರತಿಯೊಂದು ಕಾರ್ಯಕ್ರಮನೂ ನಮ್ಗೆ ನೀಡ್ಬೇಕು ಅಂತಿದ್ರಲ್ಲ, ಭಜನೆ, ಇವೆಲ್ಲ ಕಾರ್ಯಕ್ರಮದಲ್ಲೂ ನಾವು ಎಲ್ಲರನ್ನೂ ತೊಡಗಿಸ್ಕೊಂಡು ಹಾರ್ಮೋನಿಯಂ ಬರ್ಸಿದ್ರೆ ಕೆಲವು ಒಂದೊಂದು ಟೀಮ್ನಿಂದ ಹಾರ್ಮೋನಿಯಂ ಬರ್ಸ್ಲಿಕ್ಕೆ ಬರ್ತಿದ್ರು. ಆ ಭಜನೆ ಅವ್ರಿಗೇ ಬಂದ್ಬಿಡ್ತಿತ್ತು. ಆವಾಗ ನಂಗೆ ಅದು ಒಂದು ಆಸಕ್ತಿ ಬಂತು. ಹಾರ್ಮೋನಿಯಂ ಬರ್ಸಿದ್ರೆ ಅದಕ್ಕೆ ವ್ಯಾಲ್ಯೂ ಇರ್ತದೆ, ಹಾರ್ಮೋನಿಯಂ ಬರ್ಸೋಕ್ಕೂ ಬರುತ್ತೆ, ಬರ್ತದೆ. ಅಂದ್ರೆ ಶಾಸ್ತ್ರೋಕ್ತ ಅಲ್ಲ, ನನ್ನ ಒಂದು ಹಾಡಿಗೆ ನಾನು ಬರ್ಸ್ಕೊಳ್ತೀನಿ. ನನ್ನೊಂದು ಹಾಡಿಗೆ ನಾನು ಒಂದು ತಬಲನೂ ನುಡ್ಸ್ಕೊಳ್ತೀನಿ. ನಾನು ಎಲ್ಲದಕ್ಕೂ ನಾನು ಅದಕ್ಕೆ ಸಪೋರ್ಟ್ ಆಗ್ಬಿಟ್ರು. ಅದನ್ನ ಅವ್ರು ಸಪೋರ್ಟ್ ಮಾಡಿದಾಗೆ ನಾನು ಸಪೋರ್ಟ್ ಆಗ್ಬಿಟ್ಟೆ. ಇವಾಗ ಒಂದು ಶನಿ ಕತೆಗೆ ಮತ್ತೊಬ್ರು ಬರ್ಲಿಲ್ಲ ತಬಲಕ್ಕೆ, ನನ್ನ ಮಕ್ಕಳು ನಾನು ಹಾಡೋರು. ನನ್ನ ಮಗಳು ಹಾಡ್ತಿರ್ತಿದ್ಲು, ನಾನು ಹಾಡ್ತಾನೆ ತಬಲ ನುಡ್ಸ್ಕೊಳ್ತೀನಿ. ಹಿಂಗೆ ಕಾರ್ಯಕ್ರಮ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ನನ್ನ ಮಕ್ಕಳನ್ನು 5 ಜನ ಮಕ್ಕಳನ್ನು ಎಲ್ಲರನ್ನು ನನ್ನ ಕಡೆ ತೊಡಸ್ಕೊಂಡು 5 ಜನ ಮಕ್ಕಳು ತೊಡಸ್ಕೊಂಡು ಎಲ್ಲರ ಮಕ್ಕಳಿಗೂ ನಾನು ಯಕ್ಷಗಾನ ಮಾಡ್ಬೇಕಂತ ನಂಗೆ ಭಾರಿ ಆಸಕ್ತಿ ಇತ್ತು. ಯಕ್ಷಗಾನ ಮಾಡ್ಬೇಕು ಅಂದವಾಗ ಅವರು ಹೆಂಗೆ ಮಾಡೋದು ಏನು ಮಾಡೋದು, ಒಬ್ಬರು ಬ್ರಾಹ್ಮಣ್ಸು ಸಿಕ್ಕಿದ್ರು ನಮಗೆ, ಶ್ರೀಕಾಂತ ಅಣ್ಣಯ್ಯ ಅಂತ ಹೇಳಿ. ಅವ್ರ ಹತ್ರ ಕೇಳಿದ್ರು, ನಾನು ಹಿಂಗೆ ಮಕ್ಕಳಿಗೆಲ್ಲ ಯಕ್ಷಗಾನ ಕಲಿಸ್ಬೇಕು, ಅವ್ರಿಗೊಂದು ಆಸಕ್ತಿ ಇದೆಯಲ್ಲ, ನಾನು ಕಲಿಬೇಕಂತಿತ್ತು ಅಣ್ಣಯ್ಯ, ನಂಗೆ ಈಗ ಅವ್ರಿಗೆ ಮಕ್ಳಿಗೆ ಕಲಿಸ್ಬೇಕಲ್ಲ, ನಂಗಂತ ಆಗಲಿಲ್ಲ. ಆಯಿತು, ನೀವು ಅದಕ್ಕೆ ಯಾಕೆ ಭಯ ಪಡ್ತೀರಿ, ನಾನು ಮನೆಗೆ ಬಂದು ಕಲಿಸ್ಕೊಡ್ತೀನಿ ಅಂತ. ಒಬ್ಬ ರಾಮಮೂರ್ತಿ ಅಂತ ಹೇಳಿ, ಅವರು ಹೆಮ್ಟೆ ಮನೆಯವರು, ಅವರು ಇವರು ಬಂದು ನಮಗೆ ಇಬ್ರು ಬಂದು ನಂಗೆ ಸಪೋರ್ಟ್ ಮಾಡಿದ್ರು. ಆ ಕಾರ್ಯಕ್ರಮಕ್ಕೂ ನಮಗೆ ಯಾವುದೇ ತೊಂದರೆ ಆಗಲಿಲ್ಲ. ಜಾತ್ರೆಯಲ್ಲಿ ನಾನು ಯಕ್ಷಗಾನ ನನ್ನ ಮಕ್ಕಳದು ಎಲ್ಲ ಮಕ್ಕಳು ಮತ್ತು ಹೊರಗಿನ ಒಂದು 5-6 ಜನ ಹೆಣ್ಮಕ್ಳು ಎಲ್ಲ ಸೇರಿಸ್ಕೊಂಡು ನಾ ಕಾರ್ಯಕ್ರಮ ಮಾಡಿಬಿಟ್ಟೆ. ಆವಾಗ ಯಕ್ಷಗಾನದಕ್ಕೂ ತೊಡ್ಕೊಂತೀರ ಎಲ್ಲ ಮಾಡಿಬಿಟ್ಟೆ ನಾನು. ಯಕ್ಷಗಾನ ಅಂದ್ರೆ ನಂಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲಿ ಜಾನಪದಕ್ಕಿಂತ ಯಕ್ಷಗಾನದ ಮೇಲೆ ಆಸಕ್ತಿ ಇತ್ತು. ಅದನ್ನ ನಂಗೆ ಕಲ್ಸೋರು ಇರ್ಲಿಲ್ಲ. ಮತ್ತೆ ಹೆಂಗಸರೆಲ್ಲ ಏನು ಕುಣಿತಾರೆ ಅಂತ ಭಾಷೆ ಮಾಡ್ತಿದ್ರಲ್ಲ, ಅದಕ್ಕಾಗಿ ಅದ್ರ ಬಗ್ಗೆ ನಾನು ಅಷ್ಟೊಂದು ಇದು ಮಾಡಿ ಮಕ್ಕಳಿಗೆ ಯಕ್ಷಗಾನದಲ್ಲಿ ಕಡೆಗೆ ಕೊನೆ ಕೆಲವು ಕಡೆ ಕೇಳಿದ್ನಲ್ಲ ನಾನು, ಹೆಣ್ಮಕ್ಳು ಆಸಕ್ತಿಯಿಂದ ಯಕ್ಷಗಾನ ಮಾಡ್ತಾರೆ, ಅದೆಲ್ಲ ಖುಷಿ ಆಗ್ತದಲ್ಲ ನೋಡ್ಲಿಕ್ಕೆ. ನನ್ನ ಮಕ್ಕಳಿಗೂ ಕಲಿಸ್ಬೇಕು ಅಂತ ನನ್ನ ದೊಡ್ಡ ಮಗಳಿಗೆ, ನನ್ನ 5 ಜನ ಹೆಣ್ಮಕ್ಳಿಗೂ ಅದನ್ನ ಕಲಿಸ್ಬಿಟ್ವಿ. ಆ ಸಣ್ಣ ಮಕ್ಳು 2 ಜನ ಕಲೀಲಿಲ್ಲ. ಈ ಕಲಿಸ್ಲಿಕ್ಕೆ ಬರ್ತಿದ್ರಲ್ಲ, ಆವಾಗ ಬಂದು ಹಿಂಗೆ ಸ್ವಲ್ಪ ನೋಡ್ಕೊಂತಿದ್ರು. ಅವ್ರ 2 ಜನ ಅದರಲ್ಲಿ ಬೆರ್ತ್ ಬಿಟ್ರು. ಈಗ ನನ್ನ ಮಗ ದೊಡ್ಡವನಾಗಿ ಈಗ ದೊಡ್ಡ ಕಲಾವಿದಾಗಿ ಬೆಳೆದ್ಬಿಟ್ಟ. ಒಳ್ಳೊಳ್ಳೆ ಮೇಳಗಳಲ್ಲಿ ಆಸಕ್ತಿ ಹೊಂದಿ. ಈ ಕೊನೆಗೆ ಜನಪದ ಹೆಂಗ್ ಬಂದಂದ್ರೆ ಈ ಮಕ್ಕಳಿಗೆಲ್ಲ ಕಲ್ಸಿದ್ನಲ್ಲ ನಾನು, ನನ್ನ ಕಲೆ ಅವ್ರಿಗೆ ಬಂದ್ಬಿಡ್ತಲ್ಲ. ಮನೇಲಿ ನಾನು ಹಾಡಲ್ಲಿ ಹೇಳ್ಕೊಡ್ತಿದ್ದೆ. ಸಂಘ ಅಂದ್ರೆ ಸಂಘ ನಮ್ದು ಯಾವ್ದು ಕಟ್ಟಡ ಏನು ಕೊಟ್ಟಿಲ್ಲ ನಮ್ಗೆ. ಕಟ್ಟಡ ಇದ್ದಿದ್ನು ಮಹಿಳಾ ಮಂಡಲ ಅಂತ ಇತ್ತದು. ಮಹಿಳಾ ಮಂಡಲ ಕಟ್ಟಡನು ಕೆಡಗಿಬಿಟ್ರು. ನಾನು ಸರ್ ಹತ್ರ ಹೇಳಿದೆ, ಸರ್ ನಂಗೆ ಇಂಥ ಒಂದು ಕಟ್ಟಡ ಬೇಕು, ನಮ್ಗೆ ಯಾವುದೇ ಒಂದು ಈಗ ಒಂದು ಗಿಫ್ಟ್ ಕೊಡ್ತಾರೆ, ಅದು ತಂದು ಅಲ್ಲೇ ಇಡ್ಬೇಕಲ್ಲ ಅಂತೇಳಿ. ಅವರು ಮಾಡ್ಕೊಡುವ ಅಂತ ಮುಂದೂಡ್ಬಿಟ್ರು. ಈ ಪ್ರೆಸೆಂಟೇಶನ್ ಕೊಡ್ತಾರಲ್ಲ ಅದೆಲ್ಲದನ್ನು ನಮ್ಮನೇಲೆ ಇಟ್ಟಿದ್ದೆ ನಾನು. ನಮ್ಮನೇಲೆ ಮೀಟಿಂಗ್ ಮಾಡೋದು, ನಮ್ಮನೇಲೆ ಕಾರ್ಯಕ್ರಮ ಮಾಡೋದು, ಅಲ್ಲೇ ಡಾನ್ಸ್ ಕಲ್ಸೋದು, ಅಲ್ಲೇ ಎಲ್ಲ ನನ್ನ ಮಕ್ಕಳಿಗೆ ಹೇಗೆ ಯಕ್ಷಗಾನ ಕಲಿಸಿದೆ ಆ ಮಕ್ಕಳಿಗೂ ಹೊರಗಡೆ ಇದ್ದ ಮಕ್ಕಳು ಕರ್ಕೊಬಂದು ಈ ಜನಪದ ಕಾರ್ಯಕ್ರಮನ ಅದೇ ರೀತಿಯಾಗಿ ಕೋಲಾಟ ಬಂತು, ಸುಗ್ಗಿ ಕುಣಿತ ಬಂತು, ಜನಪದ ನೃತ್ಯ ಬಂತು. ಹಾಗೆ ಜನಪದ ನೃತ್ಯ ಅಂತ ಅಂದರೆ ನಂಗೆ ಹಾಡುಗಳು ಸ್ವಲ್ಪ ಕಷ್ಟ ಆಗ್ತಿತ್ತು ಆವಾಗ. ಜನಪದ ನೃತ್ಯಕ್ಕೆ ನಮಗೊಂದು ಸಲಹೆ ಕೊಟ್ಟವ್ರು ಅಂದರೆ ರಾಮಚಂದ್ರ ಗುರುಗಳ ಆರ್ಕೆ ಕೊಂಡ್ಲಿ ಅಂತ ಇದ್ರು ಅವರು, ರಾಮಚಂದ್ರ ಮಾಸ್ತರ್ ಅಂತ. ಅವ್ರ ಮನೆಗೆ ಹೋಗ್ತಿದ್ವಿ ನಾವು. ರಾತ್ರಿ 7:15 ಊಟ ಮಾಡಿ ಅವ್ರ ಮನೆಗೆ ಹೋಗ್ಬಿಡ್ತೀವಿ. ಅಲ್ಲಿ ಹೋಗಿ ಆ ಮಕ್ಕಳೆಲ್ಲ ಕರ್ಕೊಂಡೋಗಿ ಅವರೇ ನಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಾರೆ. ಗೀಗೆ ಪದ ಹಾಡೋದು ಹೇಗೆ, ಇದೆಲ್ಲ ಹಾಡೋದು ಹೇಗೆ ಹೊರಗಡೆ ನೋಡ್ಕಿರ್ತಿದೀವಲ್ಲ, ಅಪ್ಪ ಹೀಗೆ ಮಾಡ್ತಾರೆ, ಅದನ್ನ ನಾವು ಮಾಡ್ಲಿಕ್ಕೆ ಕಡ್ಡಿಲ್ಲ ಹೇಗೆ. ಹೌದು, ಹಾಗಾದ್ರೆ ನೀವು ಮಾಡೋಕೊಡ್ಡಿಲ್ಲ ಮಾಡ್ರಿ ಅಂತ ಅವರು ನಮ್ಗೆ ಸಪೋರ್ಟ್ ಕೊಟ್ಬಿಟ್ರು. ಸಪೋರ್ಟ್ ಕೊಟ್ಟಿದ್ದಕ್ಕಾಗಿ ನಮ್ಗೆ ಆ ಕಲೆ ಬಗ್ಗೆ ಭಾಳ ಆಸೆ. ಭಜನೆಗೆ ನಮಗೆ ತಾಳದ್ದೆಲ್ಲ ಅಷ್ಟೆಲ್ಲ ಒಂದು ಗೊತ್ತಿರಲಿಲ್ಲ. ತಾಳ ಸ್ವಲ್ಪ ನಮ್ಗೆ ಇದು ಮಾಡಿಕೊಟ್ಟಿದ್ದು ಅಂದರೆ ನಮ್ಗೆ ಅವ್ರ ಅಪ್ಪಯ್ಯನೇ, ಅವರೇ ನಮ್ಗೆ ತಾಳದ ಬಗ್ಗೆ ಎಲ್ಲ ಹೇಗೆ ಮಾಡಬೇಕು, ತಾಳ ಹೀಗಿದ್ರೆ ನೀವು ಗೆಲ್ಲಿಕ್ಕೆ ಸಾಧ್ಯ ಅಂತೇಳಿ. ಆದರೆ ತಾಳ ಒಂದಿದ್ರೆ ಸಾಕಾಗಲ್ಲ, ಹಾರ್ಮೋನಿಯಂ ಬಾರಿಸ್ಬೇಕು ಅಂತಿದ್ರು. ಆವಾಗ ಅಪ್ಪಯ್ಯ ನೋಡು, ತಬ್ಲ ಬಾರಿಸೋದು, ಈ ತಾಳ ಬಾರಿಸೋದೆಲ್ಲ ಹೆಂಗೂ ಮಾಡ್ಬೋದು, ಹಾರ್ಮೋನಿ ಬಾರಿಸೋದು ಕಷ್ಟ ನೀಲಮ್ಮ, ಈಗ ಎಂತ ಮಾಡ್ತೀವಿ, ಫಸ್ಟ್ ತರಕ್ಕಂತೂ ಆಗೋದಿಲ್ಲ. ಇಲ್ಲ ಅಪ್ಪಯ್ಯ ನಾನು ಹಾರ್ಮೋನಿ ಬಾರಿಸ್ತೀನಿ. ಇಲ್ಲ ಅದು ಸರಿ ಆಗೋದಿಲ್ಲ ಮಗ, ಬೇಡ. ಇಲ್ಲ ಅದು ಅಪ್ಪಯ್ಯ ಆಗೋದಿಲ್ಲ,
ಅವ್ರ ಹತ್ರ ಸುಳ್ಳು ಹೇಳಿ ಬರೋದು, ನಾವು ಹಾರ್ಮೋನ್ ಬಾರಿಸೋದಿಲ್ಲ ಅಂತ ಸುಮ್ಮನೆ ಬರೋದು. ಮತ್ತು ಮನೆಗೆ ಬಂದು ನಾವು ರೂಢಿ ಮಾಡೋದು ಹಾಡನ್ನು, ಮನೆಗೆ ಕರ್ಕೊಬಂದು ಆ ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಹಾರ್ಮೋನ್ ರೂಢಿ ಮಾಡೋದು, ಭಜನೆ ಮಾಡಲೇಬೇಕು, ನಾವು ಫಸ್ಟ್ ತಗೊಳ್ಳೇಬೇಕಂತ. ಆವಾಗ ಫಸ್ಟ್ ಭಜನೆನೂ ಫಸ್ಟ್ ಬಂತು. ಅಲ್ಲಿಂದ ಸಾಮಾನ್ಯವಾಗಿ ಒಂದು 8-10 ವರ್ಷದ ನಂತರ ನಾವು ಒಂದು ಕಾರ್ಯಕ್ರಮವನ್ನು ಯಾರಿಗೂ ಬಿಟ್ಕೊಟ್ಟಿಲ್ಲ. ಇನ್ನೇನು ನಿರ್ಣಾಯಕರದ್ದೇನಾದ್ರು ಒಂದು ಮಿಸ್ಟೇಕ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಇದರಿಂದ ಮಿಸ್ಟೇಕ್ ಆಗ್ಬೋದು, ಬಿಟ್ರೆ ಕಾರ್ಯಕ್ರಮ ಸರಿ ಆಗ್ಲಿಲ್ಲ ಅಂತ ಎಲ್ಲೂ ನನ್ನನ್ನು ಆಕ್ಷೇಪ ಮಾಡಲಿಲ್ಲ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ. ಒಂದು ಸಾರಿ ನಾನು ಇದಕ್ಕೆ ಹೋಗಿದ್ದೆ, ನಾವು ಮಡಿಕೇರಿ ಇಲ್ಲಿ ಪ್ರೋಗ್ರಾಮ್ ಇಟ್ಟಿದ್ರು, ಸುಗ್ಗಿ ನೃತ್ಯ, ಜನಪದ ನೃತ್ಯ, ಸೋಬಾನೆ, ಗೀಗಿಪದ, ಇದು ಜನಪದ ಗೀತೆ, ರಂಗಗೀತೆ, ಏಕಪಾತ್ರ ಅಭಿನಯ, ಇಷ್ಟು ಕಾರ್ಯಕ್ರಮಗಳನ್ನು ನಾನು ಫಸ್ಟ್ ತಗೊಂಡೆ. ನನ್ನ ಟೀಮಿಗೆ ಬಂತ. ನನ್ನ ಮಕ್ಕಳು ಎಷ್ಟು ಜನ ಕರ್ಕೊಂಡೋಗಿದ್ದೆ ಅಷ್ಟು ಒಳ್ಳೆ ನಂಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ರು. ಅವ್ರಿಗೆ ಅಷ್ಟಿಗೂ ಒಂದು ಯಾವ ಕಾರ್ಯಕ್ರಮ ಬಿಡ್ಲಿ ಎಲ್ಲ ಬಾಚ್ಕೊಂಡು ಬಂದ್ಬಿಟ್ಟು. ಆವಾಗ ಅವ್ರಿಗೆ ತುಂಬಾ ಖುಷಿಯಾಗಿ ಅಲ್ಲಿ ನನ್ಗೊಂದು ಸನ್ಮಾನ ಮಾಡಿದ್ರು, ವೇದಿಕೆ ಕರೆದು ತಂಡದ ನಾಯಕಿ ಬರ್ಬೇಕು ಅಂತ ಹೇಳಿ ಸನ್ಮಾನ ಮಾಡಿದ್ರು. ಖುಷಿ ಆಯ್ತು ನನಗೆ. ಆ ನಂತರ ಮತ್ತು ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬೆಳೀತಾ. ಇವಾಗ ಯಾವತ್ತಾದ್ರೂ ಕಾರ್ಯಕ್ರಮ ಬಂತು ಅಂತಾದ್ರೂ ಖುಷಿನೇ, ಅಲ್ಲ ಬರ್ಲಿಲ್ಲ ಅಂದ್ರೂ ನಮ್ಗೊಂದು ಬರುವ ಹಾಗೆ ಮಾಡ್ಬೇಕು ಬರ್ತದೆ. ಹಾಗೆ ನನಗೆ ಅಲ್ಲಿ ಬಂತಲ್ಲ, ಮತ್ತು ನನಗೆ ಮಾಡ್ಬೇಕು, ಇನ್ನು ಮಕ್ಕಳು ಕರ್ಕೊಂಡು ಹೋಗ್ಬೇಕು. ಯಾವದಿಂದ 10 ರೂಪಾಯಿ ನಾನು ಎಲ್ಲೂ ನಂಗೆ ಸಿಗಲಿಲ್ಲ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ನಲ್ಲ, ನಾನು ಸ್ವಂತ ಕಾರ್ಯಕ್ರಮ ಮಾಡಿದಕ್ಕೆ ನಾನು ಇಂತಿಷ್ಟು ಕೊಡ್ತಾರೆ ಅದು ತಗೊಂಡು ಬರ್ತಿದ್ದೆ. ಇದೆಲ್ಲ ಯುವಜನ ಮೇಳದಲ್ಲಿ 10 ರೂಪಾಯಿ ಯಾರು ಕೊಟ್ಟಿಲ್ಲ. ಒಂದು 10-20 ವರ್ಷದವರೆಗೆ ಅದರಲ್ಲಿ ಬಸ್ ಚಾರ್ಜ್ ನಮ್ಗೆ ಯಾರು ಕೊಟ್ಟಿಲ್ಲ. ದುಡ್ಡು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ಎಲ್ಲ ಮಕ್ಕಳಿಗೂ ಅವ್ರಿಗೆ ಊಟ, ಅವ್ರಿಗೆ ತಿಂಡಿ, ಮಧ್ಯದಲ್ಲಿ ಬೇಕಾಗಲ್ಲ ಹೋಗಿ ಬರೋ ಖರ್ಚು ಎಲ್ಲ ಹಾಕೊಂಡು, ನಮ್ಮ ಸಂಘದಲ್ಲಿ ಯಾವ ಬೆನಿಫಿಟ್ ಇರ್ಲಿಲ್ಲ. ಅವ್ರ ಹತ್ರ 5 ರೂಪಾಯಿ ಕೇಳ್ಕೊಂಡ್ರೆ ಅವ್ರು ನಾಳೆ ಬರೋದಿಲ್ಲ ಅಂತ ಯಾರ ಹತ್ರ 5 ರೂಪಾಯಿ ಕೇಳಿಲ್ಲ ನಾನು. ನನ್ನ ಸ್ವಂತದ್ದು. ನನ್ ಕೆಲವರು ಹೇಳ್ತಿದ್ರು, ಎಲ್ಲರೂ ಹೇಳೋದ್ಕಿಂತ ನಮ್ಮ CS ಗೌಡ್ರು ಅಂತ ಇದ್ದಾರೆ, ಅವ್ರು ಒಳ್ಳೆಯವರು ಪಾಪ. ನನಗೆ ಅವ್ರು ಹೇಳ್ತಿದ್ರು, ಯಾಕಮ್ಮ ನಿನ್ಗೆ ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊಂತಿ, ನಿನ್ಗೆ ಬ್ಯಾಡ ಬಿಟ್ಟಾಕ್ಬಿಡ್ರಿ ಸುಮ್ಮನೆ, ಅದ್ರಲ್ಲಿ ಏನು ಬೆನಿಫಿಟ್ ಇಲ್ಲ. ಸುಮ್ಮನೆ ವರ್ಷ ಯೋಜನೆ ಮೇಳ ಮಾಡೋದು, ಹಿಂಗೆ ಮಾಡಿಬಿಟ್ರೆ ನಿಮ್ಗೆ ಯಾರು ಬೆನಿಫಿಟ್ ಕೊಡ್ತಾರೆ ಅಂತಂದ್ರು. ಇಲ್ಲ ಸರ್, ಅದಿರಲಿ, ನಂಗೆ ಮನಸ್ಸಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ರೀತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನಲ್ಲ, ನನಗೂ ಒಂದು ತಲೆ ಬಿಸಿ ಇರಲ್ಲ, ಇರಲಿ, ಅದರಿಂದ ತೊಂದರೆ ಇಲ್ಲ ಅಂತೇಳಿ ನಾನು ಅಲ್ಲಿಂದ ಇಲ್ಲಿವರೆಗೂ ಅವ್ರು ಯಾವುದೇ ಹೇಳಿದ್ರು ಯಾವುದಕ್ಕೂ ನಾನು ತಲೆ ಕೊಡಲೇ ಇಲ್ಲ. ಯಾವ ಮಕ್ಕಳು ಇವತ್ತು ನಾಳೆ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಇವತ್ತು ಸಂಜೆ ಕಾರ್ಯಕ್ರಮ ಬರಲಿಲ್ಲ ಅಂದರೆ ಆ ಕಾರ್ಯಕ್ರಮಕ್ಕೆ ನಾನೇ ಪೂರ್ವಕವಾಗಿ ನಿಂತ್ಕೊಂಡು ಆ ಡ್ಯಾನ್ಸ್ ಮಾಡೋ ಹುಡುಗಿ ಆದ್ರೂ ಆ ಡ್ಯಾನ್ಸಲ್ಲಿ ನಾನೇ ಭಾಗವಹಿಸಿ ಒಳ್ಳೆ ರೀತಿ ಪ್ರೋಗ್ರಾಮ್ ಮಾಡ್ಕೊಂಡು ಬಂದೆ. ಅಲ್ಲಿಂದ ಇಲ್ಲಿವರೆಗೂ ಪ್ರೋಗ್ರಾಮ್ ಮಾಡ್ತಾ ಇವಾಗ ಜಾನಪದ ಕಾರ್ಯಕ್ರಮ ಎಲ್ಲಿ ಕರೀತಾರೆ ನಮಗೆ ಊರಲ್ಲಿ. ಈ ಹೋಸರೆ ಸಿರಳಗಿಯಲ್ಲಿ ಜನಪದ ಕಾರ್ಯಕ್ರಮ ಇಟ್ಕೊಂಡಿದ್ರು, ಅಲ್ಲಿ ಕರೆದಿದ್ರು ನಮಗೆ. ಈ ಶನಿಕತೆ ಇವರು ತುಂಬಾ ಕರೀತಾರೆ. ನಿಮ್ಗೆ ಹೆಚ್ಚಿನದಾಗಿ ಶನಿಕತೆ ಮೂಲಕ ನೀವು ಶನಿಕತೆ ಮೂಲಕನೇ ಕಾರ್ಯಕ್ರಮ ಮಾಡಬೇಕು. ಅದೇ ನಂಗೆ ವಸಂತ ಲಕ್ಷ್ಮಿನೇ ಒಂದು ಅದಕ್ಕೆ ಪೂರ್ವಭಾವಿ ಅಂತ ಹೇಳ್ಬೋದು. ನಾನು ಅವ್ರು ನಂಗೆ ಹೆಣ್ಮಕ್ಳು ಅಂತ ನೀವು ಹಿಂಜರಿಬಾರ್ದು, ಯಾರು ಹೇಳಿದ್ರು ಶನಿಕತೆ ಯಾರು ಮಾಡಬಾರ್ದು, ಹೆಣ್ಮಕ್ಳಿಗೆ ಯಾವ ರೀತಿ ಕಾರ್ಯಕ್ರಮ ಮಾಡಿ ದೇವ್ರ ಹಂಗಾದ್ರೆ ನಂಬಿಟ್ಟು ಬಿಡ್ಬೋದಲ್ಲ. ಕಾರ್ಯಕ್ರಮ ಮಾಡಿಲ್ಲ, ಈಗ ಯಾವ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೆಣ್ಮಕ್ಳು ಮಾಡಬಾರ್ದು ಅಂತ ನೀವು ಮಾಡ್ರಿ, ನನ್ನ ಸಪೋರ್ಟ್ ಆಶೀರ್ವಾದ ನಿಮ್ಗಿದೆ, ಮಾಡಿ ನಿಮ್ಮ ಮುಂದೆ ಒಳ್ಳೆ ಆಗ್ತಾರೆ ನೀವು ಅಂತ ಹೇಳೋಗಿದ್ರು. ಅವ್ರ ಬಾಯಾರಿಕೆಯಿಂದ ನಾನು ಒಳ್ಳೆ ತುಂಬಾ ಕಾರ್ಯಕ್ರಮ ಮಾಡಿ. ಈಗ ನೀವು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೆ ಒಂದು ಶನಿಕತೆ ಇರ್ಬೋದು, ಜಾನಪದ ಆದ್ರೂ ಒಂದು ಲೈವ್ ಅಲ್ಲಿ ಒಂದು ಹಾಡು ತೋರಿಸಬಹುದೇ? ಶನಿಯು ಜನ್ಮಿಸಿದಾಗ ತನ್ನ ಪೀತನ ಮೇಲೆ ಶನಿ ದೃಷ್ಟಿ ಬೀಳಲು ತನುಕುಷ್ಟವಾಗಿ ರವಿಯ ಸಾರಥಿ ಕಾಲು ಹೇಳವನಾದವು ಕೇಳು, ಅಶ್ವದ ಕಣ್ಣುಗಳು ಕಾಣದೇ ಇರಲು ಏನೊಂದು ಪಾಯವು ಕಾಣದೇ ಇರಲು, ದಿನಕರನು ಕಷ್ಟದಿಂದ ಕಳವಳಗೊಳ್ಳಲು. ಯಾಕ ಬರಲಿಲ್ಲವ್ವ ಅಣ್ಣ ಕರಿಯಾಕ, ಯಾಕ ಬರಲಿಲ್ಲವ್ವ ಅಣ್ಣ ಕರಿಯಾಕ, ತಂಗಿ ಬಿಟ್ಟು ಕುಂತವನಲ್ಲ ಹಬ್ಬದೂಟ ಉಣ್ಣಾಕ, ಹಬ್ಬದೂಟ ಉಣ್ಣಾಕ, ತಂಗಿ ಬಿಟ್ಟು ಕುಂತವನಲ್ಲ ಹಬ್ಬದೂಟ ಉಣ್ಣಾಕ,
ಯಾಕ ಬರಲಿಲ್ಲವ್ವ ಅಣ್ಣ ಕರಿಯಾಕ ಯಾಕ ಬರಲಿಲ್ಲವ್ವ ಅಣ್ಣ ಕರಿಯಾಕ ಹಕ್ಕಿಗಾದ್ರೆ ಹಣ್ಣಿನ ಆಸೆ ಬೆಕ್ಕಿಗಾದ್ರೆ ಹಾಲಿನ ಆಸೆ ಹಕ್ಕಿಗಾದ್ರೆ ಹಣ್ಣಿನ ಆಸೆ ಬೆಕ್ಕಿಗಾದ್ರೆ ಹಾಲಿನ ಆಸೆ ಹೆಣ್ಣಿಗಾದ್ರೆ ಹೆಚ್ಚು ತನ್ನ ತವರ್ ಮನೆಯ ಆಸೆ ಹೆಣ್ಣಿಗಾದ್ರೆ ಹೆಚ್ಚು ತನ್ನ ತವರ್ ಮನೆಯ ಆಸೆ ಯಾಕ ಬರಲಿಲ್ಲವ್ವ ಅಣ್ಣ ಕರಿಯಾಕ ಯಾಕ ಬರಲಿಲ್ಲವ್ವ ಅಣ್ಣ ಕರಿಯಾಕ ಇಷ್ಟು ವರ್ಷಗಳ ಕಾಲ ಪ್ರೋಗ್ರಾಮ್ಗಳು ಕೊಡ್ತಾ ಬರ್ತಿದ್ರ ಮುಂದಿನ ಯೋಜನೆಗಳೇನಿದೆ ಯಾವ ರೀತಿ ಬೆಳಿಬೇಕು ಅಂತ ಇದೆ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಮುಂದಿನ ಯೋಜನೆ ಅಂದ್ರೆ ಈಗ ನಮ್ಗೆ ಏಜ್ ಆಗ್ತಾ ಬಂತಲ್ಲ ಈಗ ನೆಕ್ಸ್ಟ್ ಮಕ್ಕಳು ಬೆಳಿಬೇಕಲ್ಲ ಈಗ ನನ್ನ ಮಗ ಒಬ್ಬ ಕಲಾವಿದ ಆಗಿದ್ದಾನೆ ಮಂದಾರ್ತಿ ಗುಂಡುಬಾಳದಲ್ಲಿ ಅವನು ಯಕ್ಷಗಾನ ಕಲ್ತು ಒಳ್ಳೆ ಕಲಾವಿದ ಆಗಿ ಬೆಳಿತಾ ಇದ್ದಾನೆ ಹಾಗೆ ಅವನು ಇದೇ ಕಲೆಯಲ್ಲಿ ಮುಂದುವರ್ಸಿ ಅವನಿಗೆ ಒಂದು ಮುಂದೆ ಸ್ವಲ್ಪ ಉತ್ತೇಜನ ಕೊಟ್ರೆ ಕೆಲವರು ಇದು ಟಿವಿಲಿಯೋ ಅಥವಾ ಧಾರಾವಾಹಿಗೋ ಅಥವಾ ಒಂದು ಪಿಕ್ಚರಿಗೋ ಏನೋ ಕರೆದು ನನ್ನ ಮಗನ್ನು ಸ್ವಲ್ಪ ಎಲ್ಲರೂ ಬೆಳೆಸ್ಲಿ ಅಂತ ಹೇಳಿ ನಮ್ಮ ಮಕ್ಕಳ ತಾಯಿಂದಿರ ಆಸೆ ಅದೇ ಆಗಿರ್ತದಲ್ಲ. ನಮ್ಮ ಅಳಿಯರು ಕಲಾವಿದರು, ವಿದ್ಯಾಧರ ಜಲವಳ್ಳಿ ಅಂತ ಹೇಳಿ ಒಳ್ಳೆ ಪ್ರಸಿದ್ಧ ಕಲಾವಿದರು ಅವರು ತುಂಬಾ ಹೆಸರು ಮಾಡಿದ್ದಾರೆ. ಎಲ್ಲಿ ಕೇಳಿದ್ರು ವಿದ್ಯಾಧರ ಜಲವಳ್ಳಿ ಅಂದ್ರೆ ತುಂಬಾ ಹೆಸರಿದೆ ಅವರಿಗೆ. ಮತ್ತೆ ಅವ್ರ ಹೆಂಡತಿ ನನ್ನ ಮಗಳು ತುಂಬಾ ಕಲಾವಿದೆ, ಈಗ ಆಗ್ತಾ ಇದ್ದಾಳೆ, ಭಾಗವತಿಕೆ ಮಾಡ್ತಾಳೆ. ಅವಳದೇ ಒಂದು ಶೈಲಿಯಲ್ಲಿ ಈಗ ಯಕ್ಷಗಾನ ಭಾಗವತಿಕೆನೂ ಮಾಡ್ತಾ ಇದ್ದಾಳೆ. ಭಾಗವತಿಕೆ ಅಲ್ಲದೆ ಮತ್ತೆ ಕ್ಲಾಸ್ ಅನ್ನು ನಡೆಸ್ತಾ ಇದ್ದಾಳೆ. ಕೌಲಕ್ಕಿಯಲ್ಲಿ ಅವಳು ಕ್ಲಾಸ್ ನಡೆಸ್ತಾ ಇದ್ದಾಳೆ ಎಲ್ಲ ಸೇರ್ಕೊಂಡು. ತುಂಬ ಮಗಳು ಹೇಗೆ ಕಲಾವಿದೆಯೇನೋ ಅದೇ ರೀತಿ ನಮ್ಮ ಎರಡನೇ ಮಗಳು ಸಹ ಯಕ್ಷಗಾನ ಮಾಡಿದವಳೆ, ಯಕ್ಷಗಾನ ಕಲಾವಿದೆ ಅವಳು, ಭಾಗ್ಯಶ್ರೀ ಅಂತ ಹೇಳಿ. ಹಾಗೆ ಭಾಗ್ಯಶ್ರೀ ಹೇಗೆ ಕಲಾವಿದೆಯೇನೋ ಈಗ ನಾನು ಕಾರ್ಯಕ್ರಮ ಕರೆದಾಗ ನನ್ನ ಜೊತೆಗೆ ಅವಳು ನನ್ನ ಜೊತೆ ಸಪೋರ್ಟಿವ್ ಆಗಿ ಬರ್ತಾಳೆ. ಹಾಗೆ ಆಶಾ ಲಕ್ಷ್ಮಿನೂ ಅಷ್ಟೇ ಕಲಾವಿದೆ ಅವಳು, ಆರ್ಕೆಸ್ಟ್ರಾದಲ್ಲಿಯೂ ಅವಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಳೆ. ಅವಳು ತುಂಬ ಕಲಾವಿದೆ, ಈ ನಾಟಕದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹೋಗ್ತಾಳೆ. ಹಾಗೆ ಚೇತನನೂ ಅಷ್ಟೇ, ನನಗೆ ಏನಾದರೂ ಹಾಡ್ಲಿಕ್ಕಾಗಲ್ಲ ಮಗ ಬಾ ಅಂತ ಹೇಳಿದವಾಗ ಅವಳು ನನ್ಗೆ ಬಂದು ಎಲ್ಲರೂ ಸಪೋರ್ಟಿಯಾಗಿ ಮಾಡ್ತಾರೆ. ಅನ್ಸೂಯ ಅವಳಿಗೆ ಸಪೋರ್ಟಿಯಾಗಿ ಮಾಡ್ತಿದ್ಲು ಪಾಪ. ನನ್ನ ಅಳಿಯ ಆರ್ಮಿಯಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಬರೋ ತಾಪತ್ರೆ ಬಂದವಾಗ ನಾನು ಬರ್ತೀನಿ ಅಮ್ಮ ಅಂತ ಹೇಳಿ ಅವ್ರು ಬರ್ತಾರೆ. ಈಗ ಎಲ್ಲರಿಗಿಂತ ನನ್ನ ಮೊಮ್ಮಕ್ಕಳು ಈಗ ತುಂಬಾ ಕಲಾವಿದರಾಗ್ಬಿಟ್ಟಾರೆ. ನಮ್ಮ ದೊಡ್ಡ ಮಗಳು ಸಹ ಯಕ್ಷಗಾನಲ್ಲಿ ತುಂಬಾ ಮಿಂಚಿಬಿಟ್ಟಿದ್ದಾಳೆ. ಈ ಸಣ್ಣ ಮಗಳು ಎರಡನೇ ಮೊಮ್ಮಗಳು ತುಂಬಾ ಯಕ್ಷಗಾನ ಕುಟುಂಬ ಪೂರ್ತಿ ಒಂದು ಕಾಲದಲ್ಲಿ ಒಳ್ಳೆ ಕಲಾವಿದರಾಗಿದ್ದಾರೆ. ಇನ್ನು ಮುಂದಿನವರು ಅದೇ ರೀತಿ ಆಗಲಿ ಅಂತ ನಾನು ಒತ್ತಡ ಕೊಡ್ತಾನೆ ಇದ್ದೀನಿ, ಆಗಬೇಕು ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಿಮ್ಮ ಜಾನಪದ ಕಲೆ ಇರ್ಬೋದು, ನಿಮ್ಮ ಮಕ್ಕಳು ಯಾವ ರೀತಿ ಬೆಳೀತಾ ಇರ್ಬೋದು, ನೀವು ಮುಂದಿನ ಯೋಜನೆಗಳೇನು ಅನ್ನೋದನ್ನ ವಿಸ್ತೃತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಮಲೆನಾಡು ಯೂಟ್ಯೂಬ್ ಚಾನಲ್ನವರು ಬಂದು ನನ್ನನ್ನು ಕರೆಸಿ ಒಂದು ನನ್ನ ಕಿರುಪರಿಚಯನ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ.